ಭಕ್ತಿಗೆ ಬಂದಿದೆ ಶ್ರೀಹರಿ ನಾರಾಯಣ ವಿಠಲ ಶ್ರೀಹರಿ ನಾರಾಯಣ ವಿಠಲ ಶ್ರೀಹರಿ ಎಷ್ಟೋ ಕೊರತೆಗಳಿದ್ದರೂ ಇದ್ದ ಉದ್ಯೋಗವನ್ನು ಉತ್ತಮವಾದುದೆಂದು ನಂಬಿ ಮನಸ್ಸು ಕೊಟ್ಟು ಕಾರ್ಯನಿರ್ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಅದರಲ್ಲಿಂದು ಮುಂದೆ ಕಾಣುವ ಪಂಗಡ ಉಪಾಧ್ಯಾಯರದು. ಉಪಾಧ್ಯಾಯರ ಕೆಲಸವೆಂದರೆ ನಿರ್ಜೀವ ವಸ್ತುಗಳೊಂದಿಗೆ ಆಡುವುದಲ್ಲ, ಜೀವವಿರುವ ವಸ್ತುಗಳೊಂದಿಗೆ ವ್ಯವಹಾರ. ಯಾವ ರಾಜನ ಮಗನಿಗಾದರೂ ವಿದ್ಯಾಭ್ಯಾಸ ಕಲಿಸಬೇಕಾದರೆ ಗುರುಗಳು ಬೇಕು. ಅಂತೆಯೇ ನಮ್ಮ ಒಡೆಯರಾದ ಹಿರಣ್ಯಕಶಿಪುವಿನ ಸುಕುಮಾರನಿಗೆ 5 ವರ್ಷಗಳು ತುಂಬಿರುವುದಂತೆ ಅರಮನೆಯಿಂದ ಆಮಂತ್ರಣ ಬಂದಿದೆ. ಅಲ್ಲಿಗೆ ಸಕಾಲಕ್ಕೆ ಸರಿಯಾಗಿ ತಲುಪಬೇಕಾಗಿದೆ. ಹೊರಟೆ ರಾಜಾಜ್ಞೆಯಲ್ಲವೇ?
ಅದ್ಭುತವಾದ ನೃತ್ಯ ಮಂತ್ರಿ ನರ್ತನವು ಸುಂದರವಾಗಿ ನಡೆಯಿತು. ಈ ನರ್ತಕಿಯರಿಗೆ ಯೋಗ್ಯವಾದ ಬಹುಮಾನಗಳನ್ನು ಕೊಟ್ಟು ಕಳುಹಿಸು. ಮಹಾದಾತೆ ನರ್ತಕಿಯರೇ, ಇಂದು ಕೋಶಾಧಿಕಾರಿಗಳಿಂದ ಬಹುಮಾನಗಳನ್ನು ಪಡೆದು ತೆರಳಿರಿ. ಹಾಗೆಯೇ ಆಗಲಿ. ಮಹಾರಾಜರಿಗೆ ಜಯವಾಗಲಿ. ಸಚಿವ ಶಿಖಾಮಣಿ, ಈ ದಿನ ನಮ್ಮ ರಾಜ್ಯದಲ್ಲಿ ಯಾವ ಕೊರತೆಯೂ ಬಾರದಿರಲಿ. ಆಗಲಿ ಪ್ರಭು. ಗುರುಗಳೇ, ಆಚಾರ್ಯರೇ, ಪ್ರತಿವಂದನೆಗಳು. ಆಸೀನರಾಗಿ. ಇಂದಿಗೆ ಮಗನಾದ ಪ್ರಹ್ಲಾದನಿಗೆ 5 ವರ್ಷಗಳು ತುಂಬಿದವು. ಈವರೆಗೆ ಮಕ್ಕಳಿಗೆ ತಕ್ಕವಾದ ಆಟಕೂಟಗಳಲ್ಲೇ ಕಾಲ ಕಳೆದುವಾಯಿತು. ಮಕ್ಕಳಿಗೆ 5 ವರ್ಷಗಳು ತುಂಬಿದೊಡನೆ ಅವರನ್ನು ಗುರುವಿನ ವಶಕ್ಕೊಪ್ಪಿಸುವುದು ಹೆತ್ತವರ ಕರ್ತವ್ಯವಾಗಿದೆ. ಅಂತೆ ಹರದ ಬಲುಮೆಯಿಂದ ಗುಣವಂತನಾಗಿ ಬೆಳೆದ ಈ ಮಗುವನ್ನು ನಿಮ್ಮ ವಶಕ್ಕೊಪ್ಪಿಸುವೆನು. ರಾಜೋಚಿತ ವಿದ್ಯಾಭ್ಯಾಸವನ್ನು ಮಾಡಿಸಿ ಆತನನ್ನು ವಿದ್ಯಾವಂತನಾಗಿ ಮಾಡಿ. ಕುಮಾರ, ಇಲ್ಲಿ ಬಾ. ಇನ್ನು ನೀನು ಮಗುವಲ್ಲ, ವಿದ್ಯಾರ್ಜನೆ ಮಾಡಬೇಕಾದ ಸಮಯವಿದು. ಇವರೇ ನಿನ್ನ ಗುರುಗಳು. ಇವರೊಂದಿಗೆ ಗುರುಮಠಕ್ಕೆ ಹೋಗಿ ಸರಿಯಾಗಿ ಕಲಿತು ವಿದ್ಯಾವಂತನಾಗಿ ಮರಳಿ ಬಾ. ಅಕ್ಕ, ಪ್ರತಿ ಮಾನವನಿಗೂ ವಿದ್ಯೆ ಕಲಿಯುವುದೆಂದರೆ ಅತಿ ಅಮೂಲ್ಯವಾದುದು. ನನ್ನ ಭಾಗಕ್ಕೆ ಗುರುಗಳೆಂದರೆ ದೇವರಿಗೆ ಸಮಾನ. ಗುರುದೇವ, ವಂದಿಸುವೆನು. ಜ್ಞಾನನಿಧಿಯಾಗಿ ಮಾಡುವಂತೆ ಆ ಹರಳು ನಿನಗೆ ಅನುಗ್ರಹಿಸಲಿ. ಗುರುಗಳೇ, ಬರೇ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು ಗುರುಮಟ್ಟಕ್ಕೆ ಕಳುಹಿಸುವುದಲ್ಲ, ಓರಿಗೆಯ ಮಕ್ಕಳೊಡನೆ ಸಮಾನವಾಗಿ ಕಲಿತು ವಿದ್ಯೆ, ಬುದ್ಧಿ, ವಿನಯಾದ ಸದ್ಗುಣಗಳ ಸಂಪಾದನೆಗಾಗಿ ಮಕ್ಕಳನ್ನು ಅಲ್ಲಿಗೆ ಕಳುಹಿಸುವುದು. ಆದುದರಿಂದ ಶಾಲೆಯಲ್ಲಿ ರಾಜನ ಮಗ, ಬಡವರ ಮಗ ಎಂಬ ಭೇದ ಭಾವಗಳು ಇಲ್ಲ. ಆಗಲಿ, ತೆರಳುವೆವು. ಅಕ್ಕ, ಅಮ್ಮ, ಹೆಚ್ಚಿನ ಸಭಾಸದರೇ, ನಾವಿಂದು ಹೋಗಿ ಬರುವೆವು. ಕೈಯಾದು ನಮ್ಮ ಪ್ರಹ್ಲಾದ ಎಷ್ಟು ಬುದ್ಧಿವಂತನು. ಹಲವು ಬುದ್ಧಿಹೀನ ಮಕ್ಕಳಿಗೆಂದು ಏನು ತಾನೇ ಫಲ? ಕುಲವನ್ನು ಬೆಳೆಸಲು ಒಂದೇ ಬೇಕು ಸಾಕು. ಎಲ್ಲವೂ ಪರಮೇಶ್ವರನ ಕೃಪೆ. ಕುಳಿತುಕೊಳ್ಳಿ ಶಿಷ್ಯರೇ. ಮುಂದಿನ ಪಾಠ ಎಲ್ಲ ಓದ್ಕೊಂಡಿದ್ರೇನೋ? ನೋಡಿ ನೋಡಿ, ಇವ ಪ್ರಹ್ಲಾದ ಅಂತ ರಾಜಕುಮಾರ. ಚೆನ್ನಾಗಿ ನೋಡ್ಕೊಳ್ಬೇಕು, ಆಯ್ತಾ? ಪ್ರಹ್ಲಾದ, ನಾವು ಹೇಳ್ಕೊಟ್ಟಾಗ ಹೇಳು, ಆಯ್ತಾ? ಆಯ್ತು ಗುರುಗಳೇ. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ. ಓ, ಯಾರು ಹೇಳಿಕೊಟ್ಟರು? ನಿಮ್ಮ ತಂದೆಯೇ? ನಿಮ್ಮ ತಾಯಿಯೇ? ತಾಯಿಯೇ ಮೊದಲ ಗುರು. ನೀವ್ಯಾರಾದ್ರೂ ಹೇಳ್ತೀರಾ? ನಾನು ಹೇಳ್ತೇನೆ ಗುರುಗಳೇ. ಹೇಳಿ. ಒಚ್ಚ ಚುಚ್ಚ ಚಟ ಚಟ ಚೋಚ ಕೋಚಿ ಚಟ
ಪ್ರಹ್ಲಾದ. ಓಂ ನಮೋ ಹಿರಣ್ಯಕಶಿಪು. ಓಂ ನಮೋ ನಾರಾಯಣಾಯ ನಮಃ. ಅಯ್ಯೋ 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 ಅಯ್ಯೋ, ಬಂತಲ್ಲ ನಮ್ಗೆ ಗಂಡಾಂತರ. ಪ್ರಹ್ಲಾದ, ನಮಗೆ ಕೋಪ ಬರ್ಬೇಡ, ನಾವು ಹೇಳ್ಕೊಟ್ಟಾಗೆ ಹೇಳು. ರೇಗಬೇಡಿ, ಮೊದಲ ದಿನ ಅಲ್ವೇ, ಹೋಗ್ತಾ ಹೋಗ್ತಾ ಸರಿಯಾಗ್ತಾನೆ. ಹೋಗಿ ಹೋಗಿ ಕಂಠಪಾಠ ನೋಡ್ಕೊಳ್ಳಿ. ಪ್ರಹ್ಲಾದ, ನೀನು ಹೋಗು. ದೊಡ್ಡವರ ಮಕ್ಕಳಿಗೆ ಕಲಿಸುವುದೆಂದರೆ ಬಹಳ ಕಷ್ಟ. ಹೌದು. ಅವರಾಟವರು ಬಿಡುವರೇ? ಇಲ್ಲ. ನಾನು ಇವರಿಗೆ ಎಷ್ಟೋ ಮಕ್ಕಳಿಗೆ ಕಲಿಸಿದ್ದೇನೆ, ಆದರೆ ಇಂಥವರನ್ನು ಇವರಿಗೆ ಕಂಡಿರಲಿಲ್ಲ. ಹರನೆಂದು ಎಷ್ಟು ಓದಿಸಿದರೂ ಹರಿ ಎನ್ನುವನಲ್ಲ, ಹಿರಣ್ಯನಮ ಎನ್ನೊಡನೆ ನಾರಾಯಣನಮ ಎನ್ನುವನಲ್ಲ. ಏನು ಮಾಡಲಿ? ಇದೆಲ್ಲಾದರೂ ಅವನ ಅಪ್ಪನಿಗೆ ತಿಳಿದಿದ್ದರೆ ನಮಗಿಬ್ಬರಿಗೂ ದೇವರೇ ಗತಿ. ನಿಜ. ಎಷ್ಟು ಹೇಳಿದರೂ ಕೇಳುವನಲ್ಲ. 5 ವರ್ಷದ ಮಕ್ಕಳೆಲ್ಲ ಹೀಗಿರುವರೇ? ರಾಜನು ಹರಿಯ ಕಡು ವೈರಿ. ಆತನ ಮಗನೊಬ್ಬ ದೊಡ್ಡ ಹರಿದಾಸನಾದನಲ್ಲ. ನನ್ನ ಶಿಷ್ಯ ಕುಲಗೇಡಿಯಾದರೆ ಆದುದರಿಂದ ದೂರದಿಂದ ದೂರಕ್ಕೆ ಇರುವುದು ಪರಮ ಸುಖ. ರಾಜನಿಗೆ ಅವನನ್ನು ಹಿಂದೆ ಒಪ್ಪಿಸಿ ನಮ್ಮಿಬ್ಬರ ಕಷ್ಟಗಳ ವರದಿ ಒಪ್ಪಿಸಿದರೆ ಮುಗಿಯಿತು. ಮತ್ತೆ ರಾಜನು ನಮ್ಮನ್ನು ದೂರುವುದು ಬೇಡ. ಹೊರಡೋಣ. ಸುಗುಣನಿಧಿಯಾದಂತಹ ಪ್ರಹ್ಲಾದನು ವಿದ್ಯಾರ್ಥಿಯಾಗಿ ಗುರುಕುಲದಲ್ಲಿರುವನು. ಆತನಿಲ್ಲದ ಮನೆ ಬರಿದಾಗಿ ಕಾಣುತ್ತಾ ಇದೆ. ಮನೆಯಂತಾಗಬೇಕಾದರೆ ಆಡುವವರು ಆಡಬೇಕು, ಓಡುವವರು ಓಡಬೇಕು, ನೋಡುವವರು ನೋಡಲೇಬೇಕು. ಇಲ್ಲವಾದರೆ ಮನೆಗೆ ಅಂದವಿರದು. ಹಾ, ಇದೇನು? ಪ್ರಹ್ಲಾದನು ಮರಳಿ ಬರುತ್ತಾ ಇದ್ದಾನಲ್ಲ. ಏನೋ ಅರಮನೆಯ ನೆನಪಾಗಿರಬೇಕು. ಸಣ್ಣವನಲ್ಲವೇ? ಕಂದ, ಈ ಕಡೆಗೆ ಬಾ. ಏನು
ಕಾರ್ಯವೇನೂ ಅಲ್ಲ, ಭೂಷಣವೂ ಅಲ್ಲ. ಮಗನನ್ನು ಬಿಡು, ಒಂದು ಮಾತನ್ನು ಕೇಳು. ಏನದು? ಮಕ್ಕಳು ಹುಟ್ಟುವಾಗಲೇ ಎಲ್ಲವನ್ನೂ ಕಲಿತಿರುವುದಿಲ್ಲ. ಬಾಲ್ಯದಲ್ಲಿ ಎಲ್ಲರಲ್ಲೂ ಹಠಮಾರಿತನ, ತುಂಟತನ ಮೊದಲಾದ ಚಟುವಟಿಕೆಗಳಿರುವುದು ಸ್ವಾಭಾವಿಕ. ಅದನ್ನು ತಿದ್ದಿ ಸರಿಪಡಿಸುವುದು ನಮ್ಮ ಕರ್ತವ್ಯ. ಪ್ರಹ್ಲಾದನನ್ನು ಇನ್ನೊಮ್ಮೆ ನನ್ನ ಬಳಿ ಕಳುಹಿಸು. ಪ್ರಯತ್ನಿಸುವೆನು, ಆದಷ್ಟು ತಿದ್ದುವೆನು. ಆಗಲಿ, ಹೊರಡಿನಿಂದ. ಹರಿಯಂತೆ ಹರಿ, ಎಲ್ಲಿಂದ ಬಂತು ಪ್ರಹ್ಲಾದನಿಗೆ ಈ ತರಹದ ಬುದ್ಧಿ? ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟಿದಂತೆ ಹರದ ಭಕ್ತನಾದ ನನ್ನ ಮಗನಿಗೆ ಹರಿಯ ಹುಚ್ಚು ಏಕೆ ಹಿಡಿತು? ಇರಲಿ ಇರಲಿ, ಕಾಲಕ್ರಮೇಣ ಸರಿದಾರಿಗೆ ಬಂದನು. ಮಗು ಪ್ರಹ್ಲಾದ, ಗುರು ಹಿರಿಯರ ಮಾತನ್ನು ಕೇಳಿ ಅದರಂತೆಯೇ ನಡೆಯಬೇಕು. ತಂದೆಯ ಮಾತನ್ನು ಒಂದಿಷ್ಟು ಮೀರಿದಡೆಯಬಾರದು. ಹಠಮಾರಿತನವು ಕೆಡುಕಿಗೆ ದಾರಿ. ಹರಿಯ ಸ್ಮರಣೆಯನ್ನು ಮರೆತು ಬಿಡು, ಹರನ ಸ್ಮರಣೆ ಮಾಡು. ಗುರುಗಳೇ, ಎಂತಹ ಮಾತುಗಳಿವು? ಗುರು ಹಿರಿಯರ ಮಾತುಗಳನ್ನು ಕೇಳಬೇಕು ನಿಜ, ಆದರೆ ಹೇಳುವವರು ಆಲೋಚನೆ ಮಾಡಬೇಕು. ಮಾವಿಗೆ ಹಾರಲು ಕಾರಣವಿಲ್ಲದೆ ಹೇಳಿದರೆ ಹಾರುವುದು ಸರಿಯೇ? ಅನ್ಯಾಯ ಮಾಡಿಕೊಂಡು ಭೂಮಿಗೆ ಭಾರವಾಗಿದ್ದು ಜೀವಿಸುವುದಕ್ಕಿಂತ ಸಾಯುವುದೇ ನನಗೆ ಲೇಸು. ಹರಿಯೇ ನನ್ನ ದೇವರು, ಆತನನ್ನು ಮರೆಯಲಾರೆ. ಪ್ರಹ್ಲಾದ, ಹಾಳಾಗಬೇಡ. ನಿನ್ನಿಂದಾಗಿ ನಮ್ಮನ್ನು ಹಾಳು ಮಾಡಬೇಡ. ಗುರುದೇವ, ನನ್ನಿಂದಾಗಿ ನಿಮ್ಮ ಏಳಿಗೆಯ ಹೊರತು ಅವನತಿಯೇ ಆಗದು. ರಾಜಕುಮಾರ, ಗರ್ವ ಹಾಗೂ ಓಟವನ್ನು ದಯಮಾಡಿ ತಿಳಿಸು. ಸಾರಿ ಹೇಳುತ್ತೇನೆ, ಇನ್ನೆರಡು ದಿನ ನೋಡುವೆನು. ಇನ್ನು ಹೀಗೆ ಮುಂದುವರೆದರೆ ಪುನಃ ಕರೆದುಕೊಂಡು ಹೋಗಿ ನಿನ್ನ ಅಪ್ಪನಿಗೆ ಒಪ್ಪಿಸುವೆನು. ಅಲ್ಲಿ ಆತನ ಉಗ್ರ ಕೋಪಕ್ಕೆ ನೀನು ಬಲಿಯಾಗಬೇಕಾದೀತು. ಆಗಲಿ, ಎಲ್ಲ ಲೀಲಾ ವಿನೋದಿಯ ಲೀಲೆ. ಮಹಾರಾಜ, ಗುರುಗಳೇ, ಏನು ಬಂದಿರಿ? ಪ್ರಹ್ಲಾದ, ಏನು ಕಾರಣ ಬಂದೆ? ದೊರೆ, ನಿನ್ನ ಮಗನ ಸುದ್ದಿ ಬೇಡ. ಎಷ್ಟು ಹೇಳಿದರೂ ಕೇಳದೆ ಮನ ಬಂದಂತೆ ಹರಿ ಹರಿ ಎಂದೇ ನುಡಿಯುತ್ತಿರುವನು. ನಿನ್ನ ಹಠಮಾರಿತನದ ಮಗನನ್ನು ನೀನೇ ಒಪ್ಪಿಸಿಕೋ. ಗುರುಗಳೇ, ಪ್ರಹ್ಲಾದನ ಛಲವು ಮಿತಿಮೀರಿ ಹೋಯಿತೆ. ನಿಜವೇ ಇದು? ಸುಳ್ಳಲ್ಲ, ಯಾವ ಶಿಕ್ಷೆ ಬೇಕಾದರೂ ಕೊಡು, ಸಿದ್ಧನಿದ್ದೇನೆ. ಮಹಾರಾಜ, ಗುರು ಬೇಕಾದರೂ ಬಿಡಲು ಹೇಳು. ದೊಡ್ಡವರ ಮಕ್ಕಳಿಗೆ ಕಲಿಸುವ ಕೆಲಸ ಬೇಡ. ಆಗಲಿ, ಹೊರಡಿನಿಂದ. ಪ್ರಹ್ಲಾದ, ಗುರುಗಳು ಏನು ಹೇಳುತ್ತಿರುವರು ಆಲಿಸಿದೆಯಾ? ಕೇಳಿದೆ, ಅವರು ಹೇಳಿದುದು ಅಕ್ಷರಶಃ ಸತ್ಯ. ಬ್ರಾಹ್ಮಣರು ಎಂದಿಗೂ ಸುಳ್ಳು ಹೇಳುವವರಲ್ಲ. ಏನಂದೆ? ನೀನು ನಿನ್ನ ವಿನಾಶಕಾಟವನ್ನು ಬಿಡಲಾರೆಯ? ಕಡೆಯ ಮಾತು, ಆ ಹರಿಯನ್ನು ಮರೆ. ಇಲ್ಲ, ಸಾಧ್ಯವಿಲ್ಲ. ಹೇಗೆ
ಸಮುದ್ರದಲ್ಲಿ ಬಿದ್ದೇನು ಮಾಡಿಯನು, ನಿಶ್ಚಿತವಾಗಿ ಸಾಯುವನು. ಹಾಗೆಯಾದ ಹರಿಯನ್ನು ಭಜಿಸುವವರಿಗಲ್ಲ ಇದೇ ಗತಿ. ಜೈ ಶಂಕರ್. ಮಹಾಪ್ರಭು ಪ್ರಹ್ಲಾದನ ಮಡಿದನು. ಪ್ರತ್ಯರೆ ಬೇಕಾದ ಉಡುಗೊರೆಗಳನ್ನು ಕೋಶಾಧಿಕಾರಿಗಳಿಂದ ಪಡೆಯಿರಿ. ನೀವಿಂದು ತೆರಳಿ. ಪ್ರಹ್ಲಾದ, ಎಲ್ಲಿರುವೆ? ನಿನ್ನ ಹರಿಯು ನಿನ್ನನ್ನು ಕಾಪಾಡಿದೆ. ಹಾ 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 ಹಾ. ಅಪ್ಪ, ನಾರಾಯಣನು ನನ್ನನ್ನು ಬದುಕಿಸಿದನು. ಅಪ್ಪ, ಹರಿಯ ಶತ್ರುಗಳಾಗಿ ಬದುಕಿದವರಾದರೂ ಯಾರಿವರು? ಮುಚ್ಚು ಬಾಯಿ ದುಷ್ಟನೆ. ಮಗನೆಂಬ ಸಲುವೆ ತೋರಿಸಿದಲ್ಲಿ ತಲೆಯನ್ನು ಮೆಟ್ಟಲು ಬಗೆದೆಯಾ? ಇದೇ ಎತ್ತಿನ ಗತ್ತಿಯಿಂದ ನಿನ್ನ ತಲೆಯನ್ನು ಪಿಡಿ ಪಿಡಿ ಮಾಡುವೆನು. ತಲೆಯಲ್ಲಿರುವರು ನೋಡುವೆನು. ಸರಿ, ಪ್ರಿಯ ಕತ್ತಿಗನನ್ನು ಕೊಲ್ಲದಿರಿ. ಇಂತಹ ಕೆಲಸ ಮಾಡಿದರೆ ಅಪಕೀರ್ತಿಯು ಖಂಡಿತವಾಗಿಯೂ ಬರುವುದು. ಬೇಡ ಸ್ವಾಮಿ, ಕತ್ತಿಯನ್ನು ಕೆಳಗಿಡಿ. ಕಾದು ತಡೆಯಬೇಡ, ಇನ್ನು ನಾನು ಸೇರಿಸಲಾರೆ. ಪ್ರಾಣೇಶ, ಹಾಗಲ್ಲ. 2 ಸಾರಿ ಮಾಡಿದ ಕಾರ್ಯವನ್ನು 3ನೇ ಸಾರಿ ಮಾಡಬೇಕೆಂಬ ಪದ್ಧತಿ. ಆದುದರಿಂದ ಅವನನ್ನು ಇನ್ನೊಮ್ಮೆ ಗುರುಮಠಕ್ಕೆ ಕಳುಹಿಸಿರಿ. ಸರಿ ಹಾದಿಗೆ ಬರುವುದಾದರೆ ಬರಲಿ. ಏನೇ ಆಗಲಿ ಇನ್ನೊಮ್ಮೆ ಪ್ರಯತ್ನಿಸೋಣ. ಯಾರಲ್ಲಿ ಗುರುಗಳೆಂದು ಬರ ಹೇಳಿ. ನಾನಿನ್ನು ತೆರಳುವೆನು. ತೆರಳು. ಗುರುಗಳೇ, ಮಗನ ಆಟ ಮೀರಿತು. ಹೇಗಾದರೂ ಮಾಡಿ ಅವನನ್ನು ಇನ್ನೊಮ್ಮೆ ಕರೆದುಕೊಂಡು ಹೋಗಿ. ಸರಿ ದಾರಿಗೆ ಬರುವುದಾದರೆ ಬರಲಿ. ಆಗಲಿ, ಅಪ್ಪಣೆ ಪ್ರಭುಗಳೇ. ಮಹಾರಾಜ, ಮಹಾರಾಜ, ನಿನ್ನ ಮಗನ ವಿಚಾರವೇ ಬೇಡ. ಅವನನ್ನು ತಿದ್ದಲು ಯಾರಿಂದಲೂ ಸಾಧ್ಯವಿಲ್ಲ. ನೀನೇ ತಿದ್ದಿ ನೋಡು. ಗುರುಗಳೇ, ನೀವಿಂದು ತೆರಳಿ.